ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನೂತನ ತಾಲೂಕು ಚೇಳೂರು ವ್ಯಾಪ್ತಿಗೆ ಸೇರಿದ ಎಂ ನಲ್ಗುಟ್ಲಪಲ್ಲಿ ಶಾಲೆಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಸಮುದಾಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಅಕ್ಷರ ಫೌಂಡೇಶನ್ ಸಹಯೋಗದಲ್ಲಿ ಇಂದು ಎಂ ನಲ್ಗುಟ್ಲಪಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದಲ್ಲಿ ಗಣಿತ ಕಲಿಕಾ ಆಂದೋಲನ ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಲಾಯಿತು. ವಿದ್ಯಾರ್ಥಿಗಳು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆ ಬರೆದು ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನ ಮತ್ತು ನಗದು ಹಣ ಮತ್ತು ಅಭಿನಂದನಾ ಪತ್ರಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ PDO ನಾರಾಯಣಸ್ವಾಮಿ, ಕಾರ್ಯದರ್ಶಿ ವೆಂಕಟಾಚಲಪತಿ, CRP ವಿಜಯಕುಮಾರ್, ಇತರೆ ಶಿಕ್ಷಕರು ಉಪಸ್ಥಿತರಿದ್ದರು. ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿನೋದ್ ರೆಡ್ಡಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಪತ್ರಗಳನ್ನು, CRP PDO ಜೊತೆ ಸೇರಿ ಶಿಕ್ಷಕರಿಗೆ ಪ್ರಶಂಸನಾ ಪತ್ರಗಳನ್ನು ವಿತರಿಸಿದರು. ಗಣಿತ ಕಲಿಕಾ ಆಂದೋಲನಕ್ಕೆ ಮೌಲ್ಯಮಾಪಕರಾಗಿ ಜಯಣ್ಣ, ಸಹಶಿಕ್ಷಕರು ಪ್ರೌಢಶಾಲೆಯಿಂದ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ವೆಂಕಟರೆಡ್ಡಿ, V ಸತ್ಯನಾರಾಯಣ, ಲಕ್ಷ್ಮೀನಾರಾಯಣ, ಶ್ರೀನಿವಾಸಾಚಾರಿ, ಶ್ರೀನಿವಾಸ ರೆಡ್ಡಿ, ಇತರ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಜರಿದ್ದರು. ಎಲ್ಲರಿಗೂ ಧನ್ಯವಾದ. ಕೂತ್ಕೊಳ್ಳಿ. ಈಗ ಯಾರೂ ಡಿಸಪಾಯಿಂಟ್ ಆಗೋದು ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ಇಷ್ಟು ದಿನ ಆಗಲೇ ನಾನು ಬಂದ ತಕ್ಷಣ ನಮ್ಮ ಮಿತ್ರನ ಕೇಳಿದೆ, ಲಕ್ಷ್ಮಣ ಸರ್ನ, ವೆಂಕಟರೆಡ್ಡಿ ಸರ್ನ ಕೇಳಿದೆ, ಏನಪ್ಪ ಯಾವಾಗಲೂ ನಿಮ್ಮ ಶಾಲೆಗೆ ತೊಗೊತಾ ಇದ್ರೆ ಆಯಿತು, ಬೇರೆ ಶಾಲೆಯಲ್ಲಿ ಯಾರಾದರೂ ಪ್ರೈಸಸ್ ತೊಗೊಂಡಿದ್ದಾರೆ ಅಂತ ಕೇಳಿದೆ. ಇಲ್ಲ ಈ ಸರಿ ಎಲ್ಲ ನಮ್ಮ ಕಷ್ಟಗಳು ಎಲ್ಲ ಶಾಲೆಗಳ ಮಕ್ಕಳು ಚೆನ್ನಾಗಿ ಓದಿದ್ದಾರೆ, ಚೆನ್ನಾಗಿ ಬರೆದಿದ್ದಾರೆ, ಎಲ್ರಿಗೂ ಸಹ ಪ್ರೈಸ್ ಇದೆ ಅಂತ ಹೇಳಿದ್ರೆ ನಂಗೆ ಖುಷಿ ಆಯಿತು. ಯಾಕೆ ಸತತ ನಾವೀಗ 3-4 ವರ್ಷದಿಂದ ಸರ್ಕಾರದಿಂದನೇ ಇದನ್ನು ಪಂಚಾಯತ್ ಕಡೆಯಿಂದ ನಡೆಸ್ಕೊಡ್ಬೇಕು ಅಂತ ನಮಗೆ ಕೊಟ್ಟಾಗ 4 ವರ್ಷದಿಂದ ನಾನು ಸತತ ನಿಮಗೆ ಕಲಿಕಾ ಆಂದೋಲನಕ್ಕೆ ಬರ್ತಾನೆ ಇದ್ದೀನಿ. ಯಾವ್ಯಾವ ಶಾಲೆಗಳಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳು ಯಾವ್ಯಾವ ಶಾಲೆ ತೊಗೊತಾ ಇದ್ದಾರೆ, ಯಾವ ಶಿಕ್ಷಕರು ಯಾವ ರೀತಿ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ನಾವೆಲ್ಲ ನೋಡ್ತಾನೆ ಇದ್ವಿ. ಖುಷಿ ಆಯ್ತು ಸರಿ. ಯಾಕೆಂದರೆ ಮೊನ್ನೆ ಆಗಸ್ಟ್ 15ನೇ ತಾರೀಕು ನೀವು ಇಂಗ್ಲೀಷಲ್ಲಿ ಮಾತಾಡಿದಾಗ ಭಾರಿ ಖುಷಿ ಆಯಿತು ನಮಗೆ. ಯಾಕೆಂದರೆ 5ನೇ ಕ್ಲಾಸ್ ಹುಡುಗಿ ಅವ್ರಿಗೇ ಮಾತಾಡಿದ್ರು ಅಲ್ಲಮ್ಮ, ಅದು ಖುಷಿ ಆಯ್ತು ನಮಗೆ. ಹಂಗೆ ಉರ್ದು ಶಾಲೆ ಮಕ್ಕಳು ಸಹ 2ನೇ ತರಗತಿ ಮಕ್ಕಳು, 3ನೇ ತರಗತಿ ಮಕ್ಕಳು ಸಹ ಇಂಗ್ಲೀಷಲ್ಲಿ ಸ್ಪೀಚ್ ಮಾಡೋದು ನಮಗೆ ಮಾತಾಡೋಕೆ ಬರೋಲ್ಲ. ಅಂಥದ್ದು ನಿಮಗೂ ಎಲ್ಲ ನಾಚಿಕೆ ಬಿಟ್ಟು ಅಲ್ಲಿ 4 ಜನದ ಬಂದು ನಿಂತ್ಕೊಂಡು ಮಾತಾಡಬೇಕಂದ್ರೆ ಸ್ಟೇಜ್ ಫೇರನ್ನು ಫಸ್ಟ್ ಬೇಕಾಗಿರೋ ಸ್ಟೇಜ್ ಫೇರ್ ಅದಿದ್ರೆ ಮಾತ್ರನೇ ನಾವು ಮಾತಾಡೋಕೆ ಅನುಕೂಲ. ಎಲ್ಲ ನಾವು ಒಂದು 100 ಜನ ಇದ್ವಿ, 100 ಜನ ಮುಂದುಗಡೆ ನೀನು ಮಾತಾಡಿ ನೋಡು, ಅದನ್ನ ಮಕ್ಕಳಿಗೆ ನಮ್ಗೆ ಖುಷಿ ಆಯಿತು. ಇದೇ ರೀತಿಯಾಗಿ ನೀವೆಲ್ಲ ಮಕ್ಕಳು ಆ ಹುಡುಗಿನೆಲ್ಲ ವಿದ್ಯಾರ್ಥಿಗಳು ಸಹ ಎಲ್ಲರೂ ಸಹ ಆ ಹುಡುಗಿ ಮಾತಾಡಿದ್ರೆ ನಾಳೆ ನಾವು ಮಾತಾಡಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಬರಬೇಕು. ಸರ್ ಈ ಸರಿ ಸರ್ ನಾನು ಮಾತಾಡ್ತೀನಿ, ನಾನು ನಿಂತ್ಕೊತೀನಿ, ನಾನು ಚೆನ್ನಾಗಿ ಓದ್ತೀನಿ. ಈಗ ಈ ಸರಿ ಯಾರು ಫಸ್ಟ್ ಪ್ರೈಸ್ ತೊಗೊಂಡಿದ್ದಾರೋ ನೆಕ್ಸ್ಟು ಸೆಕೆಂಡು ಅವ್ರಿಗೆ ತೊಗೊಂಡಿದ್ದಾರೆ, ನಾನು ಯಾಕೆ ತೊಗೋಬಾರ್ದು ಅನ್ನೋ ಛಲ ನಿಮ್ಮಲ್ಲಿ ಬರಬೇಕು. ನಿಮ್ಮಲ್ಲಿ ಬಂದು ನಿಮ್ಮ ತಂದೆ ತಾಯಿ ಒಳ್ಳೆಯ ಹೆಸರು ಕೊಟ್ಟು ನಿಮ್ಮ ವಿದ್ಯೆ ಬುದ್ಧಿ ಹೇಳೋದ ನಿಮ್ಮ ಶಿಕ್ಷಕರಿಗೂ ಸಹ ನೀವು ಯಾವ ಶಾಲೆಯಲ್ಲಪ್ಪ ಅಂದರೆ ನಮ್ಮ ನಲ್ಗುಟ್ಲಪಲ್ಲಿ ಶಾಲೆಯಲ್ಲಿ ಓದಿದ್ದೀವಿ, ಇಂಥ ಮಾಸ್ಟರ್ ಇದ್ದರು, ನೀವು ಹೈಯರ್ ಎಜುಕೇಷನ್ ಎಲ್ಲಾದರೂ ಮಾಡಲಿ, ನೀವು ಬೇಸಿಕ್ ಯಾರು ಕೊಟ್ಟಿರ್ತಾರೋ ಆ ಶಿಕ್ಷಕರನ್ನ ನಾವು ಯಾವತ್ತಾಗಲಿ ತಿಳ್ಕೊತೀವ ಇಲ್ಲ. ನಾವು ಹೈಯರ್ ಆಫೀಸಲ್ಲಿ ಆಗಿರಲಿ, ಒಬ್ಬ ನಮ್ಮ ಶಿಕ್ಷಕ ಕಾಣಿಸ್ಯಾರ ಅಂತಂದರೆ ವಯಸ್ಸಾಗಿದ್ದರು, ರಿಟೈರ್ಡ್ ಆಗಿದ್ರು ಸಹ ನಮ್ಮಿಂದ ಶಿಕ್ಷಕರಿದ್ದರು ಸ್ಕೂಲಲ್ಲಿ ಹಿಂಗೆಲ್ಲ ಪಾಠ ಹೇಳಿದ್ದು ಅನ್ನೋದನ್ನು ನಾವು ನಮ್ಮ ತಂದೆ ತಾಯಿ ಅನ್ನೋದು ಮರಿತೀವಿ. ವಿದ್ಯೆ ಹೇಳ್ಕೊಟ್ಟಂಥ ಶಿಕ್ಷಕಿಯನ್ನು ಯಾವತ್ತೂ ನಾವು ಮರಿಬಾರ್ದು. ನಮ್ಮ ತಂದೆ ತಾಯಿ ಜನ್ಮ ಕೊಡ್ತಾರೆ, ವಿದ್ಯೆ ಬುದ್ಧಿ ಹೇಳೋದು ಯಾವ ದಾರಿ ಸರಿ ಯಾವ ದಾರಿ ಸರಿ ಇಲ್ಲ ಅನ್ನೋದನ್ನು ಇಲ್ಲಿ ಶಾಲೆಯಿಂದನೇ ನಮಗೆ ಹೆಜ್ಜೆಯನ್ನು ಅವರು ಯಾವ ಒಳ್ಳೇದಕ್ಕೆ ನಾವು ಕಾಲಿಡಬೇಕು, ಕೆಟ್ಟದ್ದಿಂದಾದ್ದು ಇಂಥ ಇದ್ದಾಗ ನಾವೆಲ್ಲ ಕಾಲು ಇಡಬಾರ್ದು
ಅನ್ನೋದನ್ನು ಇಲ್ಲಿ ನೀವೆಲ್ಲೋ ನಿಮ್ಮ ತಂದೆ ತಾಯಿ ಅನ್ಎಜುಕೇಟ್ಸ್ ಇರ್ತಾರೆ ಕೆಲವರೆಲ್ಲ, ಅವ್ರ ಊರುಗಳೆಲ್ಲ ಏನೋ ಗಲಾಟೆ ಮಾಡ್ಕೊತಾ ಇರ್ತಾರೆ. ಅದನ್ನೆಲ್ಲ ನಿಮಗೆ ಹೇಳ್ಕೊಟ್ಟಿರ್ತಾರೆ ಯಾರು ನಿಮ್ಮ ಶಿಕ್ಷಕಿಯರು. ಈ ರೀತಿ ನಿಮ್ಗೆ ಬುದ್ಧಿ ಇದ್ದರೆ ನಿಮ್ಮ ತಂದೆ ತಾಯಿಗೆ ಅಲ್ಲೋಗಿ ಹೇಳ್ತೀರಾ, ಅಮ್ಮ ಇದು ಸರಿಯಲ್ಲ, ನಾವು ಹಿಂಗೆಲ್ಲ ಹೋಗ್ಬಾರ್ದು, ಈ ಕೆಲಸ ಮಾಡಬಾರ್ದು ಅನ್ನೋದು ಹೇಳ್ತೀರಾ ಇಲ್ಲ ನೀವು. ಅವ್ರು ಓದು ಬರೋ ಆಗ ಬಂದಿರಲ್ಲ ಅವ್ರ ತಂದೆ ತಾಯಿಯವರು. ಆಗ ಆ ಕಾಲಗಳು ಹಂಗಿತ್ತಾಗ. ಈಗ ನಿಮಗೆಲ್ಲ ಸರ್ಕಾರದಿಂದನೇ ಎಷ್ಟೊಂದು ಸೌಲಭ್ಯ ಇದೆ ಅಂತಂದರೆ ಅಷ್ಟು ಸೌಲಭ್ಯ ಇದೆ, ಹೌದಾ ಇಲ್ಲ? ನೀವೆಲ್ಲ ಚೆನ್ನಾಗಿ ಓದಿ ಇನ್ನು ಮುಂದೇನು ಚೆನ್ನಾಗಿ ಓದಬೇಕು ಅಂತ ಹೇಳ್ತಾ ಈ 4 ಮಾತುಗಳನ್ನ ಆಡೋಕ್ಕೆ ಅವಕಾಶ ಕೊಟ್ಟ ನಮ್ಮ ವೇದಿಕೆ ಮೇಲೆ ಇರುವ ಎಲ್ಲ ಕಷ್ಟನ ಜವಾಬ್ದಾರಿಯಲ್ಲೆಲ್ಲ ಅವರು ಭುಜದ ಮೇಲೆ ಇದ್ದು ಬೆಳಗ್ಗೆಯಿಂದ ಇಲ್ಲೇ ಇದ್ದು ಎಲ್ಲ ಶಾಲೆಗಳಲ್ಲಿ ಸಹ ಶಿಕ್ಷಕರನ್ನ ನೋಡ್ಕೊಂತ ಜೈ ಹಿಂದ್ ಜೈ ಕರ್ನಾಟಕ. ಓದೋರು ಅಲ್ವಾ, ನೀವೇನಾದ್ರು ತಪ್ಪು ಮಾಡಿದ್ರೆ ಮನೇಲಿ ಬೈತಾರೆ, ಸದ್ವಿ ನಾವೇ ಅಂತ ಮಾಡಿ ತಿಳಿಸಿಲ್ಲ. ಸರ್